ಇಷ್ಟು ಮಾಡ್ಕೊಂಡಿದ್ದೀವಿ ಕಂಪ್ಲೇಂಟ್ ಐತೆ ಅದಷ್ಟು ಮಾಡ್ಕೊಂಡಿದ್ದೀವಿ. ಏನು ಬಡಿ ಬೇಗ ಇವತ್ತಿನ ಹಂಗೆ ಬಿದ್ದೈತೆ. ಯಾರು ಮಾಡಿಲ್ಲ ಅವನು ಎತ್ತಿಲ್ಲ, ಎಲ್ಲ ಹಂಗೆ ಮಂಗಣ್ಣ ಎತ್ತಿಲ್ಲ, ಯಾರು ಎತ್ತಿಲ್ಲ, ಹೆಂಡಿ ನೋಡಲಿಲ್ಲ. ಇವತ್ತು ಮರುಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು MLA ಅಂತ ಬರ್ತಕ್ಕಂಥ ಮಟನ್ ಅಂಗಡಿಗಳ ಈಗೇನು ಸಾಂಕ್ರಾಮಿಕ ರೋಗಗಳು ಹರಡೋದ್ರಿಂದ ಅಲ್ಲಿ ನೀಟ್ನೆಸ್ ಇಲ್ಲ ಅನ್ನುವಂಥದ್ದು ನಮ್ಮ ಕರುನಾಡ ಯೋಜನಾ ವೇದಿಕೆಯ ಸೇನಾನಿಗಳು ನೋಡಿ ಇವತ್ತು ನಾವು PDO ಅಧಿಕಾರಿಗಳಿಗೆ ಮನವಿಯನ್ನು ನೀಡಿ ನಾವು ಇನ್ನು ಮುಂದೆ ಈ ಸಾಂಕ್ರಾಮಿಕ ರೋಗ ಹರಡ್ತಾ ಇರೋದ್ರಿಂದ ಅದನ್ನು ಮುಂದೆ ಸುತ್ತಾಗ್ದಂಗೆ ಅದರ ಬಗ್ಗೆ ಕ್ರಮ ವಹಿಸಿ ನೀವು ಏನು ಅದಕ್ಕೆ ಮಾಲೀಕರಿದ್ದಾರೆ ಆ ಮಾಲೀಕರು ನೀಟ್ನೆಸ್ ಮೇಂಟೈನ್ ಮಾಡಿ ಮತ್ತು ದರವನ್ನು ಒಂದು ನಿಗದಿ ಮಾಡಿ ಆ ದರದ ಬೋರ್ಡನ್ನು ಅಲ್ಲಿ ನಾಮಫಲಕವನ್ನು ಹಾಕುವಂಥ ಒಂದು ಡೈರೆಕ್ಷನ್ ಕೊಟ್ಟು ಅವ್ರಿಗೆ ನೀವು ಸ್ವಚ್ಛತೆ ಕಾಪಾಡಬೇಕು, ಅರಿವು ಮೂಡಿಸಬೇಕು ಅನ್ನೋದು ಈಗ ನೀವೇನು ಹೇಳಿದ್ದೀರಾ, ಇದು ಹೊರನಳ್ಳಿ ಗ್ರಾಮದ ಇಲ್ಲಿರುವಂತಹ ಮಠದಲ್ಲಿ ಸ್ವಚ್ಛತೆ ಮತ್ತು ದರ ನಿಗದಿಗೆ ಬಗ್ಗೆ ನಾವು ಆಲ್ರೆಡಿ 2-3 ಸಿಕ್ಕು ನಾನು ಅವರಿಗೆ ಮೀಟಿಂಗ್ ಕರೆದಿದ್ದೆ, ಯಾರೂ ಕೂಡ ಬರ್ತಾಯಿಲ್ಲ. ಮುಂದೆ ನಾವು ಪಂಚಾಯತ್ಗೂ ಕೂಡ ಮಾತಾಡ್ತೀವಿ, ಗ್ರಾಮ ಪಂಚಾಯತಿ ಒಂದು ಆಡಳಿತ ಮಂಡಳಿಯ ಜೊತೆ ಮಾತಾಡಿದ್ದೀವಿ. ಪರ್ಮಿಷನ್ ಕೊಟ್ಟಿರೋದು ನೀವು ಅವರು ನಿಮ್ಮನ್ನ ಕಂಟ್ರೋಲ್ ಮೇಲೆ ಇರೋದು, ಹಾಗಾಗಿ ನಿಮ್ಮ ಪರ್ಮಿಷನ್ ಸದ್ಯಕ್ಕೆ ಯಾರೂ ಕೂಡ ಅಲ್ಲಿ ರನ್ನಿಂಗ್ ಲೈಸೆನ್ಸ್ ಯಾವುದೂ ಇಲ್ಲ. ಸೊ ಅಲ್ಲೂ ಕೂಡ ಒಬ್ಬರು ಸ್ವಾಮಿಗೌಡ ಕೂಡ ಅರ್ಜಿ ಕೊಟ್ಟಿದ್ದಾರೆ, ಸ್ವಚ್ಛತೆ ಕಾಪಾಡ್ತಾ ಇಲ್ಲ, ನಮಗೆ ಸಮಸ್ಯೆ ಆಗಿದೆ, ಮತ್ತು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಅವ್ರಿಗೂ ಕೂಡ ತಿಳಿ ಹೇಳ್ತೀವಿ ಅಂಗಡಿ ಶೂಟ್ ಮಾಡ್ಕೊಳ್ಳಿ ಅಂತ, ಅವರು ಮಾಡ್ಕೊಳ್ತೀವಿ ಅಂತ ಹೇಳಿದರು. ನಮ್ಮ ರವಿಚಂದ್ರವರೆಲ್ಲ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಆಡಳಿತ ಮಂಡಳಿಯನ್ನು ಹಮ್ಮಿಕೊಂಡು ಅವ್ರ ಜೊತೆ ಒಂದು ಮಾತುಕತೆ ಮೂಲಕ ಮತ್ತು ಏನು ಮಾಡಬೇಕು ಅದನ್ನು ನಾವು ಮಾಡಲಿಕ್ಕೆ ಯಾಕೆಂದರೆ ಈಗ ಸಾಂಕ್ರಾಮಿಕ ರೋಗ ಆಲ್ರೆಡಿ ಇಡೀ ಜಿಲ್ಲಾಡಳಿತ ಇರ್ಬೋದು, ರಾಜ್ಯದ ಸರ್ಕಾರವೇ ಎಚ್ಚೆತ್ತುಕೊಂಡಿದೆ. ಹಾಗಾಗಿ ನಾವು ನಿಮ್ಮ ಗಮನಕ್ಕೆ ಬರೋದ್ರಿಂದ ನಿಮ್ಮ ಹಂತದಲ್ಲಿ ತಂದಿದ್ದೀವಿ. ದಯಮಾಡಿ ಆಲ್ರೆಡಿ ಒಂದು ಸುತ್ತಲ್ಲಿ ನಾವು ಅಲ್ಲಿ ಸ್ವಚ್ಛತೆ ಕಾರ್ಯ ಕೈಗೊಂಡಿದ್ದು, ಬ್ಲೀಚಿಂಗ್ ಪೌಡರ್ನ ಸಿಂಪಡಣೆ ಮಾಡಿದ್ದೀವಿ. ಇನ್ನೊಂದು ಸರಿ ಇವತ್ತು ನಾಳೆ ಯಾಕೆಂದರೆ ಅವ್ರ ಕಡೆಯಿಂದ ಆಗ್ತಿರೋ ತಪ್ಪು ಆಗಿರೋದ್ರಿಂದ ನಿಮ್ಮ ಪಂಚಾಯತಿ ಕಡೆಯಿಂದ ಆಗ್ತಕ್ಕಂಥದ್ದು ಏನು ಸಿಂಪಡಿಸೋದು ಅದು ನೀವು ಮಾಡಿ ಸರ್. ಬಟ್ ನಮಗೆ ಏನು ಅಲ್ಲಿ ಅಂಗಡಿಗಳಿಂದ ಆಗ್ತಾ ಇರ್ತಕ್ಕಂಥದ್ದು ಗಲೀಜ್ ಇದೆಯಲ್ಲ, ಅದರಿಂದ ಆಗ್ತಾ ಇರ್ತಕ್ಕಂಥ ಮುಂಚೆ ಅವರು ಅದನ್ನು ನೀಟ್ನೆಸ್ ಮಾಡಿ ಅದನ್ನು